ನಮಸ್ಕಾರ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ಶಿಸ್ತಿನ ಬಗ್ಗೆ ನೋಡಿರೋ ಎಲ್ಲ ವಿಡಿಯೋಗಳನ್ನು ಇವತ್ತು ನೀವು ಮರೆತು ಬಿಡ್ತೀರಾ ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಹೊಸ ದೃಷ್ಟಿಕೋನವನ್ನು ಪಡ್ಕೋತೀರಾ. ನಾನು ಈಗ ಹೇಳಲಿರೋ ವಿಷಯ ಎಷ್ಟೋ ಜನರಿಗೆ ಇಷ್ಟ ಆಗದೇ ಇರಬಹುದು, ಆದರೆ ಅದು ಎಲ್ಲರ ಜೀವನದಲ್ಲಿ ತುಂಬ ಮುಖ್ಯ. ಅದೇನಪ್ಪ ಅಂತ ಇದ್ದೀರಾ? ಅದೇ ಶಿಸ್ತು. ನಿಜಕ್ಕೂ ಜೀವನದಲ್ಲಿ ಶಿಸ್ತು ಪಾಲಿಸೋದು ಅಷ್ಟು ಸುಲಭವಲ್ಲ. ಶಿಸ್ತು ಏಕೆ ತುಂಬ ಕಷ್ಟ ಅನಿಸುತ್ತೆ? ಇದನ್ನು ನಿಜವಾಗಿಯೂ ಹೇಗೆ ಸುಲಭ ಮಾಡ್ಕೋಬಹುದು ಮತ್ತು ಇದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನೀವು ಸರಳವಾದ ಉತ್ತರ ತಿಳ್ಕೊತೀರಾ. ನಾವು ನಿಮಗೆ 4 ಸುಲಭ ಶಿಸ್ತಿನ ಅಭ್ಯಾಸಗಳನ್ನ ಹೇಳ್ಕೊಡ್ತೀವಿ. ಅದನ್ನು ಮಾಡೋದು ತುಂಬ ಸುಲಭ. ಶಿಸ್ತು ಸುಲಭ, ಹೌದು ಸ್ನೇಹಿತರೆ. ಡೇವಿಡ್ ಗಾಗಿನ್ಸ್ ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೆ ಎದ್ದು 20 ಮೈಲಿ ಓಡ್ತಾರೆ. ಎಲಾನ್ ಮಸ್ಕ್ ವಾರಕ್ಕೆ 100 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಎಲ್ಲರ ನೆಚ್ಚಿನ ವಿರಾಟ್ ಕೊಹ್ಲಿ ಪ್ರತಿದಿನ 2 ಗಂಟೆಗಳ ಕಾಲ ವರ್ಕೌಟ್ ಮಾಡ್ತಾರೆ. ಅವರು ಮಾಡೋ ಕೆಲಸ ಹುಚ್ಚುತನದ್ದಲ್ಲ, ಆದರೆ ಅವರ ವೃತ್ತಿಯು ಅಂತಹ ತೀವ್ರ ಶಿಸ್ತನ್ನು ಬೇಡುತ್ತೆ. ಎಲಾನ್ ಮಸ್ಕ್ 100 ಗಂಟೆಗಳ ಕಾಲ ಕೆಲಸ ಮಾಡದೇ ಇದ್ದರೆ ಅವರು ತಮ್ಮ ಕಂಪನಿಗಳನ್ನ ಹೇಗೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ವಿರಾಟ್ ಕೊಹ್ಲಿ ಪ್ರತಿದಿನ 2 ಗಂಟೆಗಳ ಕಾಲ ವರ್ಕೌಟ್ ಮಾಡ್ತಿದ್ರೆ ಅವರು ಕ್ರಿಕೆಟಲ್ಲಿ ಭಾರತಕ್ಕೆ ಟ್ರೋಫಿ ಹೇಗೆ ತಂದು ಕೊಡ್ತಾರೆ? ನೀವು ಅವರ ಜಾಗದಲ್ಲಿದ್ದಿದ್ರೆ ನೀವು ಅದನ್ನೇ ಮಾಡ್ತಿದ್ರಿ ಸ್ನೇಹಿತರೆ. ಆದರೆ ನೀವು ಈಗ ಅವರ ಜಾಗದಲ್ಲಿಲ್ಲ, ನೀವು ನಿಮ್ಮ ಜಾಗದಲ್ಲಿದ್ದೀರಾ. ನಿಮ್ಮ ಜೀವನಕ್ಕೆ ಬೇರೆ ಆದ್ಯತೆಗಳಿವೆ. ಹೆಚ್ಚಾಗಿ ನಿಮ್ಮ ವಿಷಯದಲ್ಲಿ ಶಿಸ್ತು ಅಷ್ಟು ಕಷ್ಟಕರ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನು ಕಷ್ಟ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ. ಒಂದು ಮಾತು ಸ್ನೇಹಿತರೆ, ಅನೇಕರು ನಿಮಗೆ ಅನೇಕ ಪ್ರಭಾವಿಗಳನ್ನ ತೋರಿಸಿ ಶಿಸ್ತು ಈ ಸೂಪರ್ ಯಶಸ್ವಿ ಜನರಿಗೆ ಮಾತ್ರ, ಅವರು ಶಿಸ್ತುಬದ್ಧರಾಗೇ ಹುಟ್ಟಿದ್ರು ಅಂತ ನಂಬಿಕೆಯನ್ನು ನಿಮಗೆ ಹುಟ್ಟು ಹಾಕಿರ್ತಾರೆ. ಆಗ ನಿಮ್ಮನ್ನು ಅಸಹಾಯಕರಾಗಿ ನೋಡ್ಕೋತೀರಾ. ಆದರೆ ಅದು ನಿಜ ಅಲ್ಲ. ನಿಮಗೆ ಮತ್ತು ಈ ಪ್ರಪಂಚದ ಅತ್ಯಂತ ಶ್ರೀಮಂತ ಅಥವಾ ಯಶಸ್ವಿ ವ್ಯಕ್ತಿಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಆಂತರಿಕವಾಗಿ ಎಲ್ಲರೂ ಒಂದೇ. ಆದರೆ ಅವರು ಎಷ್ಟು ಶಿಸ್ತುಬದ್ಧರಾಗಿದ್ದಾರೆ ಅಂದರೆ ಅವರನ್ನು ನೋಡಿ ಅವರಂತಾಗೋದು ನಮಗೆ ದೂರದ ಕನಸು ಅಂತ ಅನಿಸಿರ್ಬೋದು. ನೀವು ಕೂಡ ಶಿಸ್ತುಬದ್ಧರಾಗಬಹುದು. ಅವರು ಕೂಡ ಎಲ್ಲೋ ಒಂದು ದಿನ ಪ್ರಾರಂಭಿಸಿರಬೇಕು ಅಲ್ಲವೇ? ಡೇವಿಡ್ ಗಾಗಿನ್ಸ್ ಮೊದಲ ದಿನವೇ ರಾತ್ರಿ 3 ಗಂಟೆಗೆ ಎದ್ದು 20 ಮೈಲಿ ಓಡೋಕ್ಕೆ ಪ್ರಾರಂಭಿಸಲಿಲ್ಲ. ಅವರು ಕೂಡ ಶಿಸ್ತನ್ನು ನಿಧಾನವಾಗಿ ಬೆಳೆಸ್ಕೊಂಡಿರ್ತಾರೆ. ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಶಿಸ್ತಿನ ಪಯಣನ 0ಇಂದಲೇ ಪ್ರಾರಂಭಿಸಿ 100ಕ್ಕೆ ತಲುಪ್ತಾನೆ ಸ್ನೇಹಿತರೆ. ಇದುವರೆಗೆ ಚಿಕ್ಕ ಬೆಟ್ಟವನ್ನು ಏರಿದವನು ಒಮ್ಮೆಗೆ ಮೌಂಟ್ ಎವರೆಸ್ಟ್ನ ಏರೋಕ್ಕೆ ಸಾಧ್ಯನಾ? ಶಿಸ್ತುಬದ್ಧವಾಗಿರುವುದು ತುಂಬ ಕಷ್ಟಕರ ಎಂಬುದು ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಬೆಳೆದು ಬಂದಿರೋ ಒಂದು ನಂಬಿಕೆ. ಈಗ ನೀವು ಅದನ್ನು ಬದಲಾಯಿಸಿ. ಶಿಸ್ತುಬದ್ಧವಾಗಿರುವುದು ತುಂಬ ಕಷ್ಟಕರ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಬೆಳೆದು ಬಂದಿರೋ ಒಂದು ನಂಬಿಕೆ. ಈಗ ನೀವು ಅದನ್ನು ಬದಲಾಯಿಸಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ನಂಬಿಕೆಯನ್ನು ಬೆಳೆಸ್ಕೋಬೇಕು. ಅದೇನೆಂದರೆ ಶಿಸ್ತು ನಿಜವಾಗಿ ಸುಲಭ. ನೀವು ಸಂಪೂರ್ಣವಾಗಿ 0ಇಂದ ಪ್ರಾರಂಭಿಸ್ತಾ ಇದ್ದರೆ ಮೊದಲು ನಿಮ್ಮ ದೈನಂದಿನ ಜೀವನದಲ್ಲಿ ಈ 4 ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು. ಅಭ್ಯಾಸ 1, ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳಿ ಸ್ನೇಹಿತರೆ. ನಿಮ್ಮ ದಿನವು ಹೇಗೆ ಪ್ರಾರಂಭವಾಗುತ್ತೆ ಎಂಬುದು ಉಳಿದ ದಿನದ ಎಲ್ಲ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಸಂಶೋಧನೆಗಳು ಕೂಡ ದೃಢೀಕರಿಸ್ತವೆ. ಈ ಸಣ್ಣ ಪ್ರಯತ್ನ ದಿನವಿಡೀ ಶಿಸ್ತುಬದ್ಧ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಪ್ರತಿದಿನ ನಿರ್ಧರಿಸಿದ ಒಂದೇ ಸಮಯಕ್ಕೆ ಎದ್ದೇಳಲು ಪ್ರಾರಂಭಿಸಿ. ಅದು 4 ಗಂಟೆ ಆಗಿರ್ಬೋದು, 5 ಗಂಟೆ ಆಗಿರ್ಬೋದು ಅಥವಾ 6 ಗಂಟೆ ಇರ್ಬೋದು. ನೀವು ನಿರ್ಧರಿಸಿದ ಆ ಒಂದೇ ಸಮಯಕ್ಕೆ ಪ್ರತಿದಿನ ಎದ್ದೇಳಿ. ಯಾವುದೇ ಕಾರಣಕ್ಕೂ ಇದನ್ನು ಮುರಿಬಾರ್ದು. ಅಭ್ಯಾಸ 2, ವರ್ಕೌಟನ್ನು ಎಂದಿಗೂ ಬಿಡಬೇಡಿ. ಇದು ಸರಳವಾಗಿ ಕಾಣುತ್ತೆ, ಆದರೆ ಇದರ ಪರಿಣಾಮ ದೊಡ್ಡದು ಸ್ನೇಹಿತರೆ. ನಿಯಮಿತ ವ್ಯಾಯಾಮ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಾನಸಿಕ ಶಿಸ್ತಿಗೂ ಬಹಳ ಮುಖ್ಯ. ನೀವು ನಿಮ್ಮ ವರ್ಕೌಟ್ ದಿನಚರಿಯನ್ನು ನಿರಂತರವಾಗಿ ಅನುಸರಿಸಿದಾಗ ಅದು ಇತರ ಕ್ಷೇತ್ರಗಳಲ್ಲಿಯೂ ಬದ್ಧರಾಗಿರೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಪ್ರಾರಂಭಕ್ಕೆ ನೀವು ಜಿಮ್ಗೆ ಹೋಗಬೇಕು ಅಂತೇನಿಲ್ಲ. ಒಂದು ನಿರ್ದಿಷ್ಟ ಸಮಯನ ನಿಗದಿಪಡಿಸ್ಕೊಂಡು ಮತ್ತು ಆ ಸಮಯದಲ್ಲಿ ಪ್ರತಿದಿನ ನಿಮ್ಮ ಮನೆಯಲ್ಲೇ ನೀವು ವರ್ಕೌಟ್ನ ಪ್ರಾರಂಭಿಸಿ. ಅಭ್ಯಾಸ 3, ಧ್ಯಾನ, ಮೆಡಿಟೇಷನ್. ಓಹ್, ಧ್ಯಾನ ನನ್ನಿಂದ ಆಗೋದಿಲ್ಲ, ನಾನು ಈಗ ಈ ವಿಡಿಯೋವನ್ನು ಬಿಟ್ಟು ಬೇರೆ ವಿಡಿಯೋ ನೋಡಲು ಹೋಗ್ತೇನೆ. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಈಗ ಇದೇ ಆಲೋಚನೆ ಬಂದಿರಬಹುದು. ಏಕೆಂದರೆ ಧ್ಯಾನಕ್ಕೆ ಶಿಸ್ತಿನೊಂದಿಗೆ ಏನು ಸಂಬಂಧ ಎಂದು ನೀವು ಯೋಚಿಸ್ತಿರಬಹುದು. ವಾಸ್ತವವಾಗಿ ಬಹಳಷ್ಟು ಸಂಬಂಧ ಇದೆ ಸ್ನೇಹಿತರೆ. ಧ್ಯಾನದ ಮೂಲಕ ನೀವು ನಿಮ್ಮ ಆಲೋಚನೆಗಳನ್ನ, ಭಾವನೆಗಳನ್ನ ನಿಯಂತ್ರಿಸೋದಕ್ಕೆ ಕಲಿತೀರಿ. ವೈಜ್ಞಾನಿಕ ಸಂಶೋಧನೆ ನಿಯಮಿತ ಧ್ಯಾನದಿಂದ ನಿಮ್ಮ ಗಮನ, ಏಕಾಗ್ರತೆ ಮತ್ತು ಭಾವನಾತ್ಮಕ ನಿಯಂತ್ರಣವು ಹೆಚ್ಚು ಸುಧಾರಿಸುತ್ತೆ ಅಂತ ತಿಳಿಸಿದೆ. 4ನೇ ಮತ್ತು ಕೊನೆಯ ಅಭ್ಯಾಸ ಅಂದರೆ ಸಕ್ಕರೆಯನ್ನು ತ್ಯಜಿಸಬೇಕು ಸ್ನೇಹಿತರೆ. ಇದು ಕೇಳಲು ಸ್ವಲ್ಪ ಕಷ್ಟಕರ ಅನಿಸ್ಬೋದು, ಆದರೆ ಇದು ತುಂಬ ಶಕ್ತಿಶಾಲಿ.
ಸಕ್ಕರೆ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲ, ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತೆ ಸಂಕಲ್ಪ ಶಕ್ತಿ ಮೇಲೂ ಪರಿಣಾಮ ಬೀರುತ್ತೆ. ನೀವು ನಿಮ್ಮ ಆಹಾರದಿಂದ ಸಕ್ಕರೆಯನ್ನು ಕಡಿಮೆ ಮಾಡಿದರೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಿದರೆ ನಿಮ್ಮ ಶಕ್ತಿಯ ಮಟ್ಟ ಸುಧಾರಿಸುತ್ತೆ ಮತ್ತು ನಿಮ್ಮ ಸಂಕಲ್ಪ ಶಕ್ತಿ ಬಲಗೊಳ್ಳುತ್ತೆ. ಇದು ಶಿಸ್ತನ್ನು ಕಾಪಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ. ತುಂಬಾ ಸಣ್ಣದಾಗಿ ಕಾಣೋ ಈ 4 ಅಭ್ಯಾಸಗಳನ್ನ ನೀವು ಇವತ್ತಿಂದಲೇ ರೂಢಿಸಿಕೊಳ್ಳೋಕೆ ಶುರು ಮಾಡಿ ಸ್ನೇಹಿತರೆ. ಇನ್ನು ಒಂದೇ ವಾರದಲ್ಲೇ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆನ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಬೆಂಬಲ ನೀಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.